ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ ಇದೀಗ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ 3 ಹೊಸ ನಿಯಮಗಳು ಜಾರಿಗೆ ಬಂದಿದ್ದು, ಆಧಾರ್ ಕಾರ್ಡ್ ಅನ್ನು ಬ್ಯಾಂಕ್ ಖಾತೆ ತೆರೆಯುವುದರಿಂದ ಹಿಡಿದು ಸಿಮ್ ಕಾರ್ಡ್ ಖರೀದಿಸುವವರೆಗೆ ದೈನಂದಿನ ವಿವಿಧ ಉದ್ದೇಶಗಳಿಗಾಗಿ ಬಳಸುತ್ತಿದ್ದೀವಿ. ಇದೀಗ ಆಧಾರ್ ಕಾರ್ಡ್ ನ ಮೇಲೆ ಕೇಂದ್ರ ಸರ್ಕಾರದಿಂದ 3 ಹೊಸ ಬದಲಾವಣೆ, 3 ಹೊಸ ನಿಯಮಗಳನ್ನ ಜಾರಿಗೆ ಮಾಡಲಾಗಿದ್ದು, ಇದೇ ತಿಂಗಳಿಗೆ ಜಾರಿಗೆ ಬರುವಂತೆ ಇದೀಗ ಪ್ರಮುಖವಾದ ಮಹತ್ವದ ತಿದ್ದುಪಡಿಯನ್ನ ಮಾಡಿ UIDAI ಅಧಿಕೃತವಾಗಿ ನಿರ್ಧರಿಸಿದೆ. ಎಸ್ ವೀಕ್ಷಕರೇ, ಆಧಾರ್ ಕಾರ್ಡ್ ಸಂಬಂಧಿತ ಅನೇಕ ಸೇವೆಗಳು ಈಗ ಸಂಪೂರ್ಣವಾಗಿ ರೂಪಾಂತರಗೊಳ್ಳುವುದರಿಂದ ಈ ಬದಲಾವಣೆಗಳು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಸೊ ವೀಕ್ಷಕರೇ, ಆಧಾರ್ ಕಾರ್ಡ್ ನ ಮೇಲೆ ಏನೆಲ್ಲ ಹೊಸ ಬದಲಾವಣೆಗಳನ್ನ ಮಾಡಲಾಗಿದೆ, ಯಾವ ನಿಯಮವನ್ನ ಜಾರಿಗೆ ಮಾಡಲಾಗಿದೆ ಹಾಗೂ ಏನೆಲ್ಲ ಚೇಂಜಸ್ ಮಾಡಲಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನೋಡೋಕ್ಕೂ ಮುನ್ನ ನಮಗೆ ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇರಬೇಕು. ಹೀಗಾಗಿ ತಪ್ಪದೆ ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನಲ್ ಅನ್ನು ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಮೊದಲ ಬದಲಾವಣೆ ಏನಾಗ್ತಿದೆ ಅಂತ ನೋಡೋದಾದರೆ, ಇದೇ ತಿಂಗಳಿನಲ್ಲಿ ತಮ್ಮ ಆಧಾರ್ ಕಾರ್ಡ್ಗಳಲ್ಲಿನ ಪ್ರಮುಖ ವಿವರಗಳಾದ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಆನ್ಲೈನ್ನಲ್ಲಿ ತಮ್ಮ ಮನೆಯಿಂದಲೇ ಬದಲಾಯಿಸಲು UIDAI ಇದೀಗ ಅನುಮತಿ ನೀಡಿದೆ. ಬಯೋಮೆಟ್ರಿಕ್ ಬೆರಳಚ್ಚು ಐರಿಸ್ ಬದಲಾವಣೆಗಳು ಅಗತ್ಯವಿದ್ದಲ್ಲಿ ಆಧಾರ್ ದಾಖಲಾತಿ ಕೇಂದ್ರಕ್ಕೆ ಭೇಟಿ ನೀಡುವುದು ಇನ್ನು ಮುಂದೆ ಅಗತ್ಯವಿಲ್ಲ. UIDAI ಪರಿಶೀಲನೆಯನ್ನ ಇತರ ಸರ್ಕಾರಿ ಡಾಟಾಬೇಸ್ಗಳೊಂದಿಗೆ ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಪಡಿತರ ಚೀಟಿ, ಜನನ ಪ್ರಮಾಣ ಪತ್ರದಂತಹ ವಿವಿಧ ಡಾಟಾಬೇಸ್ಗಳೊಂದಿಗೆ ಲಿಂಕ್ ಮಾಡುವುದರಿಂದ ಈ ಪ್ರಕ್ರಿಯೆಯು ಇನ್ನು ಮುಂದೆ ಸುಲಭವಾಗುತ್ತೆ. ದಾಖಲೆಗಳ ಅಪ್ಲೋಡ್ ಅಥವಾ ದೀರ್ಘ ಕಾಯುವಿಕೆಯ ಅಗತ್ಯವನ್ನ ಇನ್ನು ಮುಂದೆ ಕಡಿಮೆ ಮಾಡಲಾಗಿದೆ. ಇನ್ನು ವೀಕ್ಷಕರೇ, ಎರಡನೆಯದಾಗಿ ಹೊಸ ಬದಲಾವಣೆ ಏನಾಗಿದೆ ಅಂದರೆ, ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ. ಎಸ್ ವೀಕ್ಷಕರೇ, ಇಲ್ಲದಿದ್ದರೆ ನಿಮ್ಮ ಪಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ, ರದ್ದಾಗಲಿದೆ. ಹೊಸ ನಿಯಮಗಳ ಪ್ರಕಾರ ಅಸ್ತಿತ್ವದಲ್ಲಿರುವ ಎಲ್ಲ ಪ್ಯಾನ್ ಕಾರ್ಡ್ ಹೊಂದಿರುವವರು ಡಿಸೆಂಬರ್ 31 ಈ ವರ್ಷ 2025 ಒಳಗಾಗಿ ತಮ್ಮ ಆಧಾರ್ ಕಾರ್ಡ್ ಅನ್ನ ಪ್ಯಾನ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡಿಕೊಳ್ಳಬೇಕು. ಹಾಗೂ ಲಿಂಕ್ ಮಾಡದಿದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ಸಂಪೂರ್ಣವಾಗಿ ಜನವರಿ 1, 2026 ನಿಷ್ಕ್ರಿಯವಾಗಲಿದೆ. ಹೀಗಂತ ನಾವು ಹೇಳುತ್ತಿಲ್ಲ. ಇದೀಗ ಆದಾಯ ತೆರಿಗೆ ಇಲಾಖೆಯ ವತಿಯಿಂದ ಅಧಿಕೃತವಾಗಿ ಸುತ್ತೋಲೆ ಹೊರಡಿಸಲಾಗಿದ್ದು, ಬ್ಯಾಂಕಿಂಗ್ ಮತ್ತು ಹೂಡಿಕೆ ಸೇವೆಗಳಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ನಿಷ್ಕ್ರಿಯಗೊಳಿಸುವುದರಿಂದ ಎಲ್ಲ ನಿಮ್ಮ ಬ್ಯಾಂಕ್ ಖಾತೆಗಳು, ಡಿಮ್ಯಾಟ್ ಖಾತೆಗಳು ಮತ್ತು ತೆರಿಗೆ ಉಳಿತಾಯ ಎಲ್ಲ ರೀತಿಯ ನಿಮ್ಮ ವಹಿವಾಟುಗಳು ಇದೀಗ ಸ್ಟಾಪ್ ಆಗಬಹುದು, ಅಂದರೆ ನಿಲ್ಲಿಸಲಾಗುತ್ತೆ. ಇನ್ನು ವೀಕ್ಷಕರೇ, ಮೂರನೆಯದಾಗಿ UIDAI ಇದೀಗ ತನ್ನ ಎಲ್ಲ ಸೇವೆಗಳ ಶುಲ್ಕವನ್ನ ನವೀಕರಣ ಮಾಡಿ ಹೊಸ ದರವನ್ನ ಪರಿಷ್ಕರಿಸಿದೆ. ಈ ಬದಲಾವಣೆಗಳು ಇದೇ ತಿಂಗಳಿನಿಂದ ಜಾರಿಗೆ ಬಂದಿದ್ದು, ನಿಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ, ಇಮೇಲ್ ಹೀಗೆ ವಿವಿಧ ರೀತಿಯ ಬದಲಾವಣೆಗಳನ್ನು ಕೇವಲ ₹75 ನೀವು ನವೀಕರಣ ಮಾಡಿಕೊಳ್ಳಬಹುದು. ಇನ್ನು ಆನ್ಲೈನ್ನಲ್ಲಿ ಕೇವಲ ₹50 ಪಾವತಿಸಿ ಈ ಎಲ್ಲ ಸೇವೆಗಳನ್ನು ಅಪ್ಡೇಟ್ ಮಾಡಿಕೊಳ್ಳಬಹುದು. ಹೀಗಾಗಿ ಎಲ್ಲರಿಗೂ ಈ ಮಾಹಿತಿ, ಈ ವಿಡಿಯೋವನ್ನು ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ. ಹಾಗೂ ದಿನಾಲು ಇದೇ ರೀತಿ ಹೊಸ ಅಪ್ಡೇಟ್ಸ್ಗಳು, ಮಾಹಿತಿಗಳನ್ನು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಪಡೆಯಲು ನಮ್ಮ ಈ ಕನ್ನಡ ಆಲ್ರೌಂಡ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.